ಮಸಿ ಬೆಳಿಬೇಕು, ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು BJP ಮತ್ತು JDSನವರು ಯಾರೊಬ್ಬ ಸೈಡ್ ಆಕ್ಟರ್ನ ಮುನ್ನೆಲೆಗೆ ತಗೊಂಬಂದು ಮೂಢ ವಿಚಾರದಲ್ಲಿ ಮೂಢ ಹಗರಣ ಅಂತ ಬಿಂಬಿಸಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಕುಟುಂಬದವ್ರನ್ನ ಬೀದಿಗೆ ತಂದು ಅವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಏನು ಮಾಡ್ತಾಯಿದ್ರು. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಜನಸಾಮಾನ್ಯರು, ನಮ್ಮ ಮುಖಂಡರುಗಳು ಸಿದ್ದರಾಮಯ್ಯವರ ಆದಿಯಾಗಿ ಸತ್ಯಕ್ಕೆ ಯಾವಾಗಲೂ ಜಯ ಎದ್ದೇ ಇರುತ್ತೆ ಅನ್ನುವಂಥ ನಂಬಿಕೆ ಮೇಲೆ ನಾವು ಎಲ್ಲೂ ಉದ್ರೇಕಕ್ಕೊಳಗಾಗಿ ಇನ್ನೇನೋ ಅನಾಹುತ ಮಾಡುವಂಥದ್ದು ಅದೆಲ್ಲ ಮಾಡದೇ ಇದ್ದಿದ್ದಕ್ಕೆ ಸತ್ಯ ಯಾವತ್ತು ಜಯಿಸುತ್ತೆ ಅನ್ನುವಂಥದ್ದಕ್ಕೆ ಇವತ್ತಿನ ಹೈಕೋರ್ಟ್ನ ಸಿಂಗಲ್ ಬೆಂಚ್ ಆರ್ಡರು ಇದಕ್ಕೆ ಭಾಳ ಸ್ಪಷ್ಟವಾದಂಥ ಉದಾಹರಣೆ. ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೋ, ಯಾಕೆಂದರೆ ನಮ್ಮಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಯಾವ ತಪ್ಪು ಎಲ್ಲೂ ಎಸಗಿಲ್ಲದೆ ಇರುವಂಥದ್ದು ಭಾಳ ಸ್ಪಷ್ಟವಾಗಿದ್ದು. ವಿ ವರ್ ವೆರಿ ಫರ್ಮ್, ವಿ ಆರ್ ವೆರಿ ಕಾನ್ಫಿಡೆಂಟ್. ಎಲ್ಲೂ ವಿಚಿತ್ರ ಆಗುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಲಿಲ್ಲ, ಯಾಕೆಂದ್ರೆ ನಾವೇನು ತಪ್ಪು ಮಾಡಿಲ್ಲ. 3 ಎಕರೆ 16 ಗುಂಟೆ ಜಾಗನ ನಮ್ಮದು ಕಿತ್ಕೊಂಡು ಅದಕ್ಕೆ ಪರ್ಯಾಯವಾಗಿ ಪರಿಹಾರ ಕೊಡುವಂಥ ಕೆಲಸವನ್ನು ಅಷ್ಟೇ ಮಾಡಿದ್ರು ಹೊರತು 14 ಸೈಟ್ಗಳನ್ನು ನಾವೇನೋ ಯಾರ ಹತ್ರ ಕಿತ್ಕೊಂಡು ನಾವೇ ಬರ್ಸ್ಕೊಂಡು ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಏನು ಮಾಡಿದ್ರು ಒಬ್ಬ ಜೋಕರ್ ಮೂಲಕ, ಅದು ಎಲ್ಲೂ ಫಲ ಕೊಡಲಿಲ್ಲ. ಇವರೇ ಸೇಮ್ ಪೆಟಿಷನರ್ ಹ್ಯಾಸ್ ಅಪ್ರೋಚ್ಡ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್, ನಮಗೆ ದಯಮಾಡಿ ಲೋಕಾಯುಕ್ತ ತನಿಖೆ ಆಗಬೇಕು, ಲೋಕಾಯುಕ್ತದವರು ತನಿಖೆ ಮಾಡಬೇಕು ಈ ವಿಚಾರದಲ್ಲಿ ಎನ್ನುವಂಥದ್ದು ಪೆಟಿಷನರು ಅಲ್ಲಿ ಹೈಕೋರ್ಟ್ ಮುಂದ್ಗಡೆ ಹೋಗಿ ಯಾರಪ್ಪ ಅವರು ಆಮೇಲೆ ಹೋಗಿ ಕೋರ್ಟ್ನವರು ಭಾಳ ಸ್ಪಷ್ಟವಾಗಿ ಡೈರೆಕ್ಷನ್ಸ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಲೋಕಾಯುಕ್ತ ತನಿಖೆ ಆಗಲಿ ಅಂತ. ಲೋಕಾಯುಕ್ತ ತನಿಖೆ ಕೇಳಿದ್ದು ನಾವಲ್ಲ, ಸೇಮ್ ಪೆಟಿಷನರ್. ಅವತ್ತು ಇವರು ಮೈಂಡು ಸ್ಟೇಬಲ್ ಆಗಿತ್ತು ಅಂತ ನಾವು ಅಂದ್ಕೊಂಡಿದ್ದೀವಿ. ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಕೋರ್ಟ್ಗೆ ಹೋಗಿ ಕೋರ್ಟ್ ಮೂಲಕ ಆದೇಶ ಬಂದ ಮೇಲೆ ಲೋಕಾಯುಕ್ತ ಅನ್ನುವಂಥದ್ದು ಸ್ವಾಯತ್ತ ಸಂಸ್ಥೆ, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಮ್ ಡೈರೆಕ್ಟ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಆರ್ ಸಂಬಡಿ ಎಲ್ಸ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಲೋಕಾಯುಕ್ತ ಇಸ್ ನಾಟ್ ಕಂಟ್ರೋಲ್ಡ್ ಬೈ CM ಡೈರೆಕ್ಟ್ಲಿ, ಇಸ್ ಎ ಬೇಸಿಕ್ ಕಾಮನ್ ಸೆನ್ಸ್, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವರು ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನು ತನಿಖೆ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ CBIಗೆ ಕೊಡಬೇಕು ಅಂತ CBI ಕೋರ್ಟ್ನ ಅಪ್ರೋಚ್ ಮಾಡುವಂಥ ಕೆಲಸವನ್ನು ಮಾಡಿದರು. ಏನಾಯಿತು? ಒಂದು ಏಜೆನ್ಸಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ಏಜೆನ್ಸಿ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶಗಳಿದಾವ ಅನ್ನುವಂಥದ್ದು ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ BJP ಮತ್ತು JDSನವ್ರಿಗೆ, ಬೇಸಿಕ್ ಕಾಮನ್ ಸೆನ್ಸ್. ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಿ ಅದರ ರಿಪೋರ್ಟನ್ನು ಕೊಡೋದಕ್ಕಿಂತ ಮುಂಚೆನೇ ಅವ್ರು ತನಿಖೆ ಮಾಡ್ತಾ ಇರುವಂಥ ಸರಿ ಇಲ್ಲ, ಇವ್ನು ಮುಂದೆ ಇವ್ರು ಕೂರಿಸ್ಕೊಂಡು ತನಿಖೆ ಮಾಡಬೇಕಾಗಿತ್ತಾ? ಏನು ಮಾಡ್ತಾವ್ರೆ, ಏನು ರಿಪೋರ್ಟ್ ಇದೆ ಅನ್ನುವಂಥದ್ದು ಇವ್ರಿಗೆ ಹೆಂಗೆ ಗೊತ್ತು? ಪೂರ್ವಗ್ರಹ ಪೀಡಿತವಾಗಿ ಯೋಚನೆ ಮಾಡಿ, ಇಲ್ಯೂಷನ್ ಮೈಂಡ್ ಇಟ್ಕೊಂಡು, ಸ್ಯಾಡಿಸ್ಟಿಕ್ ಮೈಂಡ್ ಇಟ್ಕೊಂಡು, ವಿಕೃತಿ ಮನಸ್ಸನ್ನು ಇಟ್ಕೊಂಡು CBI ಕೊಡಬೇಕು ಅಂತ ಒತ್ತಾಯ ಮಾಡಿ ಸಿದ್ದರಾಮಯ್ಯನವ್ರಿಗೆ ಮಸಿ ಬೆಳಿಬೇಕು, ಸರ್ಕಾರವನ್ನು ಬೀಳಿಸಬೇಕು, ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸಬೇಕು ಅನ್ನುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರೋ ಪೆಟಿಷನರ್ನ ನಾವು ದೂಷಣೆ ಮಾಡ್ತಾ ಇಲ್ಲ. ಪೆಟಿಷನರ್ ಪಾಪ ಕೂಲಿಗೋಸ್ಕರ ಮಾಡ್ತಾ ಇರುವಂಥ ವ್ಯಕ್ತಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದೇನೋ ಒಂದಷ್ಟು ದುಡ್ಡು ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಮಾಡ್ತಾ ಇರ್ಬೋದು, ಅದಿರಲಿ ಒಂದು ಕಡೆ. ನಾನು ನೇರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ನವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಹೌ ಡೇರ್ ಯು ಹ್ಯಾವ್ ಟು ರೈಟ್ ಟು ಲೋಕಾಯುಕ್ತ ಡೈರೆಕ್ಟ್ಲಿ ದಟ್ ಯು ಶುಡ್ ಇನ್ವೆಸ್ಟಿಗೇಟ್ ಬೇಸ್ಡ್ ಆನ್ ಯುವರ್ ರಿಪೋರ್ಟ್? ED ಅವರು 104 ಪುಟದ ರಿಪೋರ್ಟನ್ನು ನೀವು ಲೋಕಾಯುಕ್ತ ADGP ಕಳಿಸ್ತೀರಿ. ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ED ಅವ್ರಿಗೆ?
ಒಂದು ತನಿಖಾ ಸಂಸ್ಥೆಗೆ ನೀವು ಇನ್ಫ್ಲೂಯೆನ್ಸ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಪ್ರಯತ್ನ ಮಾಡಿದ್ದೀರಿ. ಅವರು ತನಿಖೆಯಲ್ಲಿ ನಿಮ್ಮ ರಿಪೋರ್ಟನ್ನು ಕೊಟ್ಟು ನಿಮ್ಮ ತನಿಖೆ ಆಧಾರದ ಮೇಲೆ ಇರಬೇಕು ಅಂತ ಎಲ್ಲ ನೆಗೆಟಿವಿಟಿನ ಇದರಲ್ಲಿ ಪ್ರಿಂಟ್ ಮಾಡಿಬಿಟ್ಟು ತಗೊಂಡೋಗಿ ಕೊಟ್ಟು ಇದ್ರ ಬೇಸಿಸ್ ಮೇಲೆ ತನಿಖೆ ಮಾಡಿದ ಮತ್ತು ಲೋಕಾಯುಕ್ತ ಯಾಕಿರಬೇಕು? ಇಡಿ ಯಾರ ಕಂಟ್ರೋಲಲ್ಲಿದೆ? ಲೋಕಾಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಕಂಟ್ರೋಲ್ ಇದೆ ಅಂತ ಬಾಯಿ ಬಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀರಲ್ಲ. ಹೋಗಪ್ಪ ಓಡ್ಸೆ ಅವನ ಆಚೆ, ಆಮೇಲೆ ಬರೋಕ್ಕೆ ಹೇಳ. ಇದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥದ್ದು, ಆಮೇಲೆ ಸಿದ್ದರಾಮಯ್ಯನವರು ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಕೋರ್ಟಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದ್ದ ಸಂದರ್ಭದಲ್ಲಿ ಇಡಿ ಅವರು ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತೀರಿ, 1 ಪೇಜು 2 ಪೇಜು 3 ಪೇಜು ಸೆಲೆಕ್ಟಿವ್ ಆಗಿ. ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ ಜನಾಭಿಪ್ರಾಯ ಸೃಷ್ಟಿ ಮಾಡುವಂಥದ್ದಕ್ಕೆ, ಒಪಿನಿಯನ್ ಕ್ರಿಯೇಟ್ ಮಾಡುವಂಥದ್ದಕ್ಕೆ, ಮೈಂಡನ್ನು ಸೆಟ್ ಮಾಡುವಂಥದ್ದಕ್ಕೆ ಒಂದು ವ್ಯವಸ್ಥಿತವಾದ ಪಿತೂರಿಯನ್ನು ಮಾಡ್ತಾ ಇದ್ದೀರಿ ನೀವು ಇಡಿ ಅವರು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇಡಿ ಅವರು ದೇ ಶುಡ್ ಸ್ಟಾಪ್ ಇನ್ವೆಸ್ಟಿಗೇಟಿಂಗ್ ದಿಸ್ ಮ್ಯಾಟರ್. ಯಾರು ಕೊಟ್ಟಿದ್ರು ನಿಮಗೆ ಇನ್ವೆಸ್ಟಿಗೇಟ್ ಮಾಡಿ ಅಂತ? ನಿಮ್ಮ ಮಾನದಂಡ ಏನು? ಇಡಿ ವೆನ್ ಇಟ್ ಹ್ಯಾಸ್ ಟು ಎಂಟರ್ ಫಾರ್ ಇನ್ವೆಸ್ಟಿಗೇಷನ್, ಎಲ್ಲಾದ್ರೂ ಎಕನಾಮಿಕಲ್ ಅಫೆನ್ಸ್ ಆಗಿದ್ದರೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದ್ದಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಎಂಟ್ರಿ ತೊಗೊಬೇಕು. ಹೆಂಗೆ ಎಂಟ್ರಿ ತೊಗೊಳ್ಳೋದು? ನೀವು ಸೋಮೋಟೋ ಎಂಟ್ರಿ ತೊಗೊಳ್ಳೋದಕ್ಕೆ ಅವಕಾಶ ಇದೆಯಾ ನಿಮಗೆ? ವೇರ್ ಇಸ್ ದ ಪ್ರಾವಿಷನ್? ನೀವು ಯು ಶುಡ್ ಬಿ ಡೈರೆಕ್ಟೆಡ್ ಐದರ್ ಬೈ RBI ಆರ್ ಬೈ CBI ಆರ್ ಬೈ ದಿ ಗೌರ್ನಮೆಂಟ್. ಯಾವುದಾದ್ರು ಗೌರ್ಮೆಂಟು ರೆಕಮೆಂಡ್ ಮಾಡಬೇಕು, ಇಲ್ಲಿ ಎಕನಾಮಿಕಲ್ ಅಫೆನ್ಸ್ ಆಗಿದೆ, ಮನಿ ಲಾಂಡ್ರಿಂಗ್ ಆಗಿದೆ, ಮನಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದು ಯಾರಾದರೂ ಡೈರೆಕ್ಷನ್ಸ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ನೀವು ಬರಬೇಕು. ಸ್ನೇಹಮಯಿ ಕೃಷ್ಣ ಅನ್ನುವಂಥ ವ್ಯಕ್ತಿ, ವೆದರ್ ಈಸ್ ಎಬೋ RBI, ವೆದರ್ ಈಸ್ ಹೆಡ್ ಆಫ್ CBI, ವೆದರ್ ಈಸ್ ಹೆಡ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಒಂದು ಮೇಲಲ್ಲಿ ಒಂದು ಅರ್ಜಿ ಕಳಿಸಿದ ತಕ್ಷಣ ಸೋ ಮೋಟೋ ಯು ಆರ್ ರಿಜಿಸ್ಟರಿಂಗ್ FIR. ಹೌ ಇಟ್ ಈಸ್ ಪಾಸಿಬಲ್? ಪ್ಲೀಸ್ ಟೆಲ್ ಮಿ. ವಿ ವಾಂಟ್ ಆನ್ಸರ್ ಫ್ರಮ್ ಇಡಿ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇಡಿ ಅವ್ರಿಗೆ ದಯಮಾಡಿ ಉತ್ತರವನ್ನು ಕೊಡಿ. ಪತ್ರಿಕೆ ಹೇಳಿಕೆಯನ್ನು ಕೊಡ್ತೀರಲ್ವಾ? ಏನು ಹೈಕೋರ್ಟ್ ಅಬ್ಸರ್ವೇಷನ್ ಏನೋ? ಒಂದು ತನಿಖಾ ಸಂಸ್ಥೆ ಸ್ವಾಯತ್ತತೆ ಉಳ್ಳಂಥ ತನಿಖಾ ಸಂಸ್ಥೆ. ನಾವು ಹೇಳ್ತಾ ಇಲ್ಲ, ಕೋರ್ಟ್ನವ್ರು ಅಬ್ಸರ್ವ್ ಮಾಡಿರುವಂಥದ್ದು ಸ್ವಾಯತ್ತತೆ ಇರುವಂಥ ತನಿಖಾ ಸಂಸ್ಥೆ ತನಿಖೆ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ತನಿಖಾ ಏಜೆನ್ಸಿ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶಗಳಿಲ್ಲ. ದಿಸ್ ಈಸ್ ವಾಟ್ ದಿ ಹೈಕೋರ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಇದನ್ನೇ ತಾನೇ ನಾವು ಹೇಳ್ತಾ ಇರೋದು. ನಮ್ಮ ಲಾಯರ್ಗಳು ಅದನ್ನೇ ತಾನೇ ಆರ್ಗ್ಯೂ ಮಾಡಿರೋದು. ವಿ ಹ್ಯಾವ್ ಆರ್ಗ್ಯೂಡ್ ಬಿಫೋರ್ ದಿ ಕೋರ್ಟ್ ಓನ್ಲಿ ಬೇಸ್ಡ್ ಆನ್ ದಿಸ್. ಕರೆಕ್ಟಾಗಿ ಅದಿದೆ. ಇಲ್ಲಿ ಸಮಸ್ಯೆ ಆಗಿದ್ದು ಸುಪ್ರೀಂ ಕೋರ್ಟಲ್ಲಿ ಅದಕ್ಕೆ ಹೋಗ್ತಿತ್ತು ಅನ್ನುವಂಥದ್ದು ಅವ್ರಿಗೂ ಗೊತ್ತಿದೆ, ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಆಯಿತು, ಈಗ ಆ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಮಾಡಿ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಲಿ. ಆ ವ್ಯಕ್ತಿ ಯಾರು ಪೆಟಿಷನರ್ ಇದ್ದಾನೆ ಅವನು ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂಥದ್ದಕ್ಕೆ ನಿಮ್ಗೆ ಹಿನ್ನೆಲೆ ಏನು ಸ್ವಾಮಿ? ಬ್ಯಾಕ್ಗ್ರೌಂಡ್ ಏನು? ಯಾರು ಮಾಡ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಒಂದು ಇಯರಿಂಗ್ 25 ಲಕ್ಷ ರೂಪಾಯಿ ಕೊಡಬೇಕು ಫೀಸ್ನ ಲಾಯರ್ಗೆ. ಅಂಥವ್ರು 3 ಜನ ಲಾಯರ್ನ ಕರ್ಕೊಂಬಂದು ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡಿಸ್ತೀರಾ? 3 ಜನ ಲಾಯರ್ನ ಟಾಪ್ ಕ್ಲಾಸ್ ಟಾಪ್ 5 ಲಾಯರ್ಸ್ಗಳನ್ನೇ ಕರ್ಕೊಂಬರ್ತೀರಿ, ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನ ಆರ್ಗ್ಯೂ ಮಾಡಿಸ್ತೀರಿ. ಎಲ್ಲಿಂದ ಬರುತ್ತೆ ಫೀಸ್? ಅದು ಏನು ಕತೆ ಅನ್ನುವಂಥದ್ದು ದಯಮಾಡಿ ಹೇಳಬೇಕು. ನಿನ್ನ ಹಿನ್ನೆಲೆ ಏನಪ್ಪ? ಅದನ್ನೇ ಹೇಳ್ತಾ ಇದ್ದು. 44 FIRಗಳಿರುವಂಥ ವ್ಯಕ್ತಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ, ಎಕ್ಸ್ಟಾರ್ಷನ್ ಮಾಡ್ತಾ ಇರುವಂಥ ವ್ಯಕ್ತಿ, ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿ, ಗಡಿಪಾರಾಗಿದ್ದಂಥ ವ್ಯಕ್ತಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ತನಿಖೆ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ದಯಮಾಡಿ ಇಡಿ ಅವರು ಹೇಳಬೇಕು. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆಗಲಿ, ಕಾಂಗ್ರೆಸ್ನವರೇ ಆಗಲಿ, ನಾವೇ ಆಗಲಿ ಇದು ಸಂಭ್ರಮಾಚರಣೆ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಸೆಲೆಬ್ರೇಟಿಂಗ್ ದಿಸ್. ಇನ್ನು ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದರಲ್ಲೂ ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನ್ಯಾಯಯುತವಾಗಿ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಅಷ್ಟೇ ನಾವು ಹೇಳಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ನ್ಯಾಯ ಬೇಡಿಕೆ ಏನಿತ್ತು ಆ ನ್ಯಾಯ ಸಿಕ್ಕಿದೆ. ನಮ್ಮನ್ನು ಅನ್ನೆಸರಿ ಇಡೀ ದೇಶಾದ್ಯಂತ BJP ಗೌರ್ಮೆಂಟ್ ಇರುವಂಥ ಜಾಗದಲ್ಲೆಲ್ಲ BJPಯವರು ಅವರ ತನಿಖಾ ಸಂಸ್ಥೆಗಳನ್ನು ಬಿಟ್ಟು ಎದುರಿಸಿ ಜೈಲ್ಗೆ ಹಾಕಿಸಿ
ಗೌರ್ಮೆಂಟ್ನ ಡಿಸ್ಟೆಬಿಲೈಸ್ ಮಾಡ್ತಾ ಇರುವಂಥದ್ದು ನಾವು ಭಾಳ ಸ್ಪಷ್ಟವಾಗಿ ಎಲ್ಲ ಕಡೆನೂ ಕಾಣ್ತಾ ಇದ್ದೀವಿ. ಅದನ್ನು ಸೇಮ್ ಎಕ್ಸ್ಪೆರಿಮೆಂಟ್ ದೇ ವಾಂಟೆಡ್ ಡೂ ಇಟ್ ಇನ್ ಕರ್ನಾಟಕ, ಬಟ್ ಇಟ್ ಇಸ್ ನಾಟ್ ವರ್ಕಿಂಗ್, ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ಔಟ್. ಸಿದ್ದರಾಮಯ್ಯನವ್ರನ್ನ ನೀವಲ್ಲ ನಿಮ್ಮ ಮುಪ್ಪಾಟ್ನವರು ತಾತ ಮುತ್ತಾತ್ನವ್ರನ್ನ ಕರ್ಕೊಂಬಂದ್ರು ಸಿದ್ದರಾಮಯ್ಯನವ್ರನ್ನ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾವು BJP JDSನವ್ರಿಗೆ ಹೇಳ್ತೀವಿ. BJP JDSನವ್ರಿಗೆ ಭಾಳ ಸ್ಪಷ್ಟವಾದಂಥ ಮೆಸೇಜನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಭಾಳ ಪ್ರಮುಖವಾಗಿ ನಾನು ಬಹಳ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಭಾಳ ತಾಳ್ಮೆಯಿಂದ ಇದ್ದರು, ಭಾಳ ತಾಳ್ಮೆಯಿಂದ ಆದಿ ಬೀದಿನಲ್ಲೆಲ್ಲ ಬಾಯಿ ಬಡ್ಕೊಂಡು ಸಿದ್ದರಾಮಯ್ಯನವ್ರನ್ನ ಏಕಕೋಶದಲ್ಲಿ ಸಂಭೋಗ ಮಾಡುವಂಥ ಕೆಲಸವನ್ನು ಮಾಡಿದ್ರೂ ಕೂಡ ಎಲ್ಲೂ ತಾಳ್ಮೆ ಕಡ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡೋದಿಲ್ಲ, ಮಾಡಬಾರ್ದು. ಇದೇ ತಾಳ್ಮೆಯಿಂದ ಇರಬೇಕು. ನ್ಯಾಯ ಸಿಕ್ಕೇ ಸಿಗುತ್ತೆ. ಸಿದ್ದರಾಮಯ್ಯನವರು ಅವರ ಅಧಿಕಾರವನ್ನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಅಧ್ಯಕ್ಷಗಳು, ಇಬ್ಬರು ಅಧ್ಯಕ್ಷಗಳು, ಮೂರ್ತಿಯವರು ಮತ್ತು ಡಾಕ್ಟರ್ BJ ವಿಜಯಕುಮಾರ್ ಸಾಕಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ನವರು ಕಂಪ್ಲೇಂಟೇ ರಿಜಿಸ್ಟರ್ ಮಾಡಲಿಲ್ಲ, ಕಂಪ್ಲೇಂಟೇ ತಗೊಳ್ಳಿಲ್ಲ. ಆದರೂ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ನಮ್ಮ ಸರ್ಕಾರ ಕೆಲವು ಕೇಳ್ತಿದ್ರು, ನೀವೇ ಕೇಳ್ತಿದ್ರು, ನಿಮ್ಮದೇ ಸರ್ಕಾರ ಇದೆಯಲ್ರಿ, ನಿಮ್ಮ ಸರ್ಕಾರ ಇದು, ನೀವು ಸುಮ್ಮನೆ ಕೂತಿದ್ದೀರಾ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು. ನಾವೆಲ್ಲೂ ಅದನ್ನು ಕಾನೂನನ್ನ ಬಿಟ್ಟು ಮಾಡುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅದು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ದಯಮಾಡಿ ಇನ್ಮೇಲಾದ್ರೂ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂಥ ಅನುದಾನ ತರುವಂಥದ್ರಲ್ಲಿ ನೀವು ಪ್ರಯತ್ನ ಮಾಡಿ. BJP JDSನವರು 19 MP ಗೆಲ್ಸ್ ಕಳಿಸಿದ್ದಾರೆ, 5 ಜನ ಮಂತ್ರಿಗಳಿದ್ದೀರಿ. 24/7 ಕಾಲು ನೋವಿದ್ರು ಸಿದ್ದರಾಮಯ್ಯನವರು ಮೇಲೆ ಕೂತ್ಕೊಂಡು ಅವ್ರ ಫಸ್ಟ್ ಫ್ಲೋರಲ್ಲಿ ಮೀಟಿಂಗ್ಗಳನ್ನ ಮಾಡುವಂಥದ್ದು, ಸರ್ಕಾರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು, ಜನಗಳಿಗೆ ಏನೇನು ಸಮಸ್ಯೆ ಇದೆ ಅನ್ನುವಂಥದ್ದು ಪರಿಹಾರ ಕಂಡುಕೊಳ್ಳುವಂಥದ್ದಕ್ಕೆ DCM ಮತ್ತು CM ಇಬ್ಬರೂ 24/7 ಕೆಲಸ ಮಾಡ್ತಾವ್ರೆ. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡುವಂಥದ್ದು ಎರಡನೇ ಭಾಗ ಅದು ಇರಲಿ ಒಂದು ಕಡೆ. ದಯಮಾಡಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀವಿ, ಜನಸಾಮಾನ್ಯರ ಪರವಾಗಿ 6.25 ಕೋಟಿ ಜನಸಾಮಾನ್ಯರ ಪರವಾಗಿ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಒಳ್ಳೆಯದು ಕೆಲಸ ಮಾಡುವಂಥದ್ದಕ್ಕೆ ಒಂದು ಕೈ ಜೋಡಿಸಿ ಕೊನೆಯಲ್ಲಿ ಅಟ್ಲೀಸ್ಟು. ಇದು ಬಿಡಿ, BJPಯವರು JDSನವ್ರು ಬಿಡಿ, ಸಿದ್ದರಾಮಯ್ಯನವ್ರು ತೆಗಿಬೇಕು. ನಿಮ್ಮ ಮನೆಯಲ್ಲಿ ಹೆಗ್ಗಣ ಬಿದ್ದು ಸತ್ವಾಗಿ ವಾಸನೆ ಹೊಡಿತಾ ಇದೆ 3 ಕಿಲೋಮೀಟ್ರು, ಅದನ್ನು ಸರಿ ಮಾಡ್ಕೊಳ್ಳೋವಂಥದ್ದಕ್ಕೆ ಒಂದು ಪ್ರಯತ್ನ ನೀವು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನಮ್ಮನ್ನು ನೀವು ಕೆಣಕಿ DK ಶಿವಕುಮಾರ್ನು ಮತ್ತು ಸಿದ್ದರಾಮಯ್ಯನವ್ರನ್ನ ಇನ್ನೇನೋ ಮಾಡಿ ಅವರಿಬ್ಬರಿಗೂ ತಂದಿಕ್ಕಿ ಸರ್ಕಾರ ಕೆಡವಿ ಅದನ್ನೆಲ್ಲ ನಾವು ಬಂದು ಕೂತ್ಕೋಬೇಕು ಅನ್ನುವಂಥದ್ದು ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಬಿಟ್ಬಿಡಿ. ಕೇಂದ್ರ ಸರ್ಕಾರ ಅಲ್ಲಿ ಅಮೇರಿಕಾದವ್ರನ್ನ ಚೈನ್ ಕಟ್ಟಿ ಎಳ್ಕೊಂಬತ್ತವ್ರೆ, ಹ್ಯಾಂಡ್ ಕಫ್ ಹಾಕಿ. ಏನಲ್ಲಿ ಅಮೇರಿಕಾದಲ್ಲಿ ಔಡಿ ಮೋದಿ, ಟ್ರಂಪ್ ಇವರಿಬ್ಬರು ಸೇರ್ಕೊಂಡು ಹೆಗಲ ಮೇಲೆ ಹೆಗಲ್ ಕೈ ಹಾಕ್ಕೊಂಡು ಏನು ಭಾಷಣಗಳು ಬಿಗ್ದಿದ್ದೆ. ನಮ್ಮ ದೇಶದ ಜನತೆಗೆ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾವ್ರೆ ಅನ್ನುವಂಥದ್ದು ದಯಮಾಡಿ ಎಷ್ಟು ನಮಗೆ ನಾಚಿಕೆ ಆಗುತ್ತೆ. ನಮ್ಮ ದೇಶದ ಜನತೆಯನ್ನು ಕೋಳ ಹಾಕಿ ತಗೊಂಬಂದು ನಮ್ಮಲ್ಲಿ ತಳ್ಳಿಬಿಟ್ಟು ಹೋಗ್ತಾರೆ. ಮಿಲ್ಟ್ರಿ ವಿಮಾನದಲ್ಲಿ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಮಿಲ್ಟ್ರಿ ವಿಮಾನದಲ್ಲಿ ಕುರಿಗಳನ್ನ ದನಗಳನ್ನ ತಗೊಂಬರುವಂಥ ಒಂದು ವಿಮಾನದಲ್ಲಿ ತಗೊಂಬಂದು ಇಲ್ಲಿ ಸುರಿದ್ಬಿಟ್ಟು ಹೋಗ್ತಾವ್ರೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನರೇಂದ್ರ ಮೋದಿಯವರೇ, ಅಮಿತ್ ಶಾ ಅವರೇ, ದಯಮಾಡಿ ಬಿಡಿ. ಸಿದ್ದರಾಮಯ್ಯನವ್ರನ್ನ ಕೆಣ್ಕೋವಂಥದ್ದು ಬಿಡಿ. ಜನಸಾಮಾನ್ಯರಿಗೆ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ, ದಯಮಾಡಿ ನಿಜವನ್ನು ಹರಿಯದೇನೆ ನಿಮ್ಮ ಕಮೆಂಟ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯನವ್ರನ್ನ ಅವರ ಫ್ಯಾಮಿಲಿನ ತೇಜೋವಧೆ ಮಾಡುವಂಥ ಕೆಲಸವನ್ನು ಬಿಡಿ. ಇನ್ಮೇಲಾದರೂ ಬಿಡಿ. ಇಲ್ಲಾಂದರೆ ಪೊಲೀಸ್ನವರು ಸೀರಿಯಸ್ಸಾಗಿ ಅವರ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸಗಳು ಆಗಬೇಕು. ಈ ಭಾಗದ KR ಕಾನ್ಸ್ಟಿಟ್ಯೂನ್ಸಿ MLA, ಫಸ್ಟ್ ಟೈಮ್ MLA, ಯಾರೋ ಇನ್ನೊಬ್ಬರು ಸಂಸದರು, 100ಕ್ಕೆ 200ರಷ್ಟು ವಿಶ್ವಾಸ ಇದೆಯಂತೆ. 100ಕ್ಕೆ 200ರಷ್ಟು ವಿಶ್ವಾಸ ಇದೆ ನಾವು CBI ಕೊಡ್ತಾರೆ ಅಂತ. ಯಾಕೆ ನೀನೇ ಹೋಗಿ ಜಡ್ಜ್ಮೆಂಟ್ ಬರೆದುಬಿಡ್ಬೇಕಾಯ್ತಂತ. ಜಡ್ಜ್ಮೆಂಟ್ ನೀನೇ ಬರೆದುಬಿಟ್ಟು ಅನೌನ್ಸ್ ಮಾಡಬೇಕಾಯ್ತು. 100ಕ್ಕೆ 200 ಪಟ್ಟು ವಿಶ್ವಾಸ ಇದೆಯಂತೆ. ಅದೇನು ನಡೆದಿದೆ? ಸಿದ್ದರಾಮಯ್ಯನವರು ಬೇರೆ ಸೈಟ್ಗಳಲ್ಲಿ ಅನಾಚಾರಗಳು, ಅನಾಹುತಗಳು, ಇನ್ಯಾವುದೋ ಇಲ್ಲಿಗ್ಯುಲಾರಿಟಿ ನಡೆದ ತನಿಖೆ ಮಾಡಿ ಸ್ವಾಮಿ. ನಮ್ದು ಯಾವುದೇ ಅಭ್ಯಂತರ, ನಾವೇ ತನಿಖೆ ಮಾಡಿಸ್ತಾ ಇದ್ದೀವಲ್ಲ, ನಾವೇ ಮಾಡ್ತಾ ಇದ್ದೀವಿ. ಮೂಡ ಕ್ಲೀನ್ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನಾವೇ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಉತ್ತೇಜನ ಕೊಡ್ತೀವಿ. ಅದೆಲ್ಲ ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರ ಫ್ಯಾಮಿಲಿನ ನೀವು ಹಿಡ್ಕೊಂಡು ಅಳ್ಳಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದನ್ನ ಬಿಡಬೇಕು.
ಇದು ಕಾರ್ಯಕರ್ತರಿಗೆ ಬಹಳ ನೋವಿದೆ. ಅವರು ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಮಾಡಬಾರ್ದು. ಬಾಯಿಗೆ ಬಂದಂಗೆಲ್ಲ ತೇಜೋವಧೆ ಬೈಯುವಂಥದ್ದು ಸಿದ್ದರಾಮಯ್ಯನವ್ರನ್ನ ಮಾಡುವಂಥದ್ದು ನಿಲ್ಲಿಸಬೇಕು ಅಷ್ಟೇ. ಆಮೇಲೆ ಕೊನೆಯದಾಗಿ ಮತ್ತೆ ನಾನು ನಮ್ಮ ಮುಖಂಡರುಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಎಲ್ಲೂ ದಯಮಾಡಿ ನೀವು ಸಂಭ್ರಮಾಚರಣೆ ಮಾಡುವಂಥದ್ದು ಅದೆಲ್ಲ ಮಾಡಬೇಡಿ. ಕೇಸು ಹಾಕಿದ್ರು ನಾವು ನ್ಯಾಯಯುತವಾಗಿ ನಮಗೆ ನ್ಯಾಯ ಸಿಕ್ಕಿದೆ, ಅದನ್ನು ಮತ್ತೆ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಮಾಡಲಿ. ಸಿದ್ದರಾಮಯ್ಯ ಸಾಹೇಬರು ಅವರೇ ಖುದ್ದಾಗಿ ಹೊರಗಡೆ ಬಂದು ನಾಳೆ ನಾಡ್ದು ಪ್ರೆಸ್ ಮೀಟ್ ಮಾಡಿ ಬ್ರೀಫ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಬೋದು. ಯಾರಾದರೂ ಬೇರೆ ಇನ್ಯಾವುದೋ ಮಾಡೋದು, ಸಂಭ್ರಮಾಚರಣೆ ಮಾಡೋದು, ಇನ್ನೇನೋ ಒಂದು ಸರ್ಕಲಲ್ಲಿ ಇನ್ನೇನೋ ಮಾಡೋದು, ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ. ಅದೇನಾದರೂ ಆದರೆ ಅಧ್ಯಕ್ಷಗಳ ನೇತೃತ್ವದಲ್ಲಿ ಆದರೆ ಮಾತ್ರ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಇನ್ಯಾರೋ ಇನ್ನೇನೋ ಮಾಡ್ಕೊಂಡ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈಗ ನಮ್ಮ ಇಬ್ಬರು ಅಧ್ಯಕ್ಷರುಗಳು ಮಾತಾಡ್ತಾರೆ, ನಮ್ಮ ರಾಜೀವ್ ಅವರು ಮಾತಾಡ್ತಾರೆ. ಆಮೇಲೆ ನೆಕ್ಸ್ಟು ನಾವಿಲ್ಲಿಂದ ಸತ್ಯಮೇವ ಜಯತೆ ಒಂದಷ್ಟು ಪ್ಲಕಾರ್ಡ್ ಮಾಡ್ಕೊಂಡಿದ್ದೀವಿ, ಒಂದು ಕಡೆ ನಡ್ಕೊಂಡು ಹೋಗ್ತೀವಿ ಮ್ಯಾಟ್ರೋಪೋಲ್ ಸರ್ಕಲ್ವರೆಗೂ. ತಾವು ದಯಮಾಡಿ ಬರಬೇಕು. ನಾವು ಮಾಡಿದ್ದ ಆರೋಪ ಅಲ್ಲ ಸರ್, ಅದು 17 ವರ್ಷದ ಹೆಣ್ಮಗುನ ಅಲ್ಲ ಟೀಕೆ ಟಿಪ್ಪಣಿ. ನಾವು ನಮ್ಮ ಮೇಲೆ ಆಪಾದನೆ ಮಾಡೋ ಸಂದರ್ಭದಲ್ಲಿ ಪೋಕ್ಸೋ ಕೇಸ್ ಇದೆ ನಿಮ್ಮ ತಂದೆಯವ್ರ ಮೇಲೆ, ಅದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ ಅವರೇ ಅಂತ ಹೇಳುವಂಥ ಕೆಲಸವನ್ನು ಅಷ್ಟೇ ನಾವು ಮಾಡಿದ್ದೀವಿ. ಅದು ಕಾನೂನಾತ್ಮಕವಾಗಿ ಹೈಕೋರ್ಟು ಅವ್ರಿಗೂ ರಿಲೀಫ್ ಕೊಟ್ಟಿದೆ, ಬಟ್ ಬೇಲ್ ಕೊಟ್ಟಿದೆ ಅಷ್ಟೇ. ಕೇಸ್ನ ಏನು ಡಿಸ್ಮಿಸ್ ಮಾಡಿಲ್ವಲ್ಲ. ದೇ ಹ್ಯಾವ್ ನಾಟ್ ಕ್ವಾಶ್ ದ ಕೇಸ್. ಪೋಕ್ಸೋ ಕೇಸ್ನ ಆ ರೀತಿ ಕ್ವಾಶ್ ಮಾಡೋಕ್ಕೆ ಬರೋಲ್ಲ. ಸೊ ನಾನ್ ಬೇಲಬಲ್ ಇದನ್ನು ಅವ್ರಿಗೆ ಅಡ್ವಾನ್ಸ್ ಬೇಲ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಏನು ತನಿಖೆ ಆಗಿ ಫೈನಲಾಗಿ ಏನು ಜಜ್ಮೆಂಟ್ ಬರುತ್ತೋ ಅದನ್ನು ಕಾಯ್ದು ನೋಡಬೇಕು ಅನ್ನುವಂಥದ್ದು ಅಷ್ಟೇ. ಯಾಕೆಂದರೆ ವಿಜಯೇಂದ್ರ ಅವರು, ನಾವು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು, ಸತ್ಯ ಹರಿಶ್ಚಂದ್ರ ಫ್ಯಾಮಿಲಿಯವರು ನಾವು ಅಂತ ಊರೆಲ್ಲ ಸಿದ್ದರಾಮಯ್ಯನವ್ರನ್ನ ಬೈಯುವಂಥ ಕೆಲಸವನ್ನು ಮಾಡ್ತಿದ್ರಲ್ಲ. ಬೆಂಗಳೂರಿಂದ ಮೈಸೂರಿಗೂ ನಮ್ಮ ರಾಜೀವ್ ಅವರು ಮಾತಾಡ್ತಾರೆ, ಬೆಂಗಳೂರಿಂದ ಮೈಸೂರಿಗೂ ಪಾದಯಾತ್ರೆ ಮಾಡಿದ್ರಿ. ಯಾಕೆ ಪಾದಯಾತ್ರೆ ಮಾಡಿದ್ರಿ, ಏನು ನೆಕ್ಸ್ಟ್ ಏನು ಮಾಡಬೇಕು ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಈಗ ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ಮೂರ್ತಿಯವರು ಮಾತಾಡ್ತಾರೆ. ರಾಜಕೀಯ ದೊಡ್ಡ ದೊಡ್ಡ ನೇತಾರರನ್ನ ಮುಗಿಸುವಂಥ ಕೆಲಸ 50ರಿಂದ ಆರಂಭ ಆಗಿದೆ ಕರ್ನಾಟಕದಲ್ಲಿ. 50ರಿಂದ ಆರಂಭ ಆಗಿ 2025ವರೆಗೂ ಕೂಡ ನಡ್ಕೊಂಡು ಬಂದಿದೆ. ಕೆಂಗಲ್ ಹನುಮಂತಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭಾರಿ ದೊಡ್ಡ ಲೀಡ್ರು. ನೆಹರು, ಅಂಬೇಡ್ಕರ್ ಅವರು ಭಾರಿ ದೊಡ್ಡ ಮಟ್ಟಕ್ಕೆ ಗೌರವಿಸ್ತಿದ್ದ ಕೆಂಗಲ್ ಹನುಮಂತರಾಯರು ಎಂಥ ಪ್ರಾಮಾಣಿಕರು ಅನ್ನೋದು ಗೊತ್ತಿದೆ. ಅವರು ವಿಧಾನಸೌಧ ಕಟ್ಟಿದಾಗ ವಿಧಾನಸೌಧ ಕಟ್ಟೋ ವಿಚಾರದಲ್ಲಿ ದೊಡ್ಡ ಮಟ್ಟದ ಈ ಲಾಬಿ ಆಗಿದೆ ಅಂತ ಆರಂಭ ಆಗಿದ್ದು. ಅದಾದಮೇಲೆ ಮಹಾರಾಷ್ಟ್ರದ ಹೈಕೋರ್ಟ್ನ ರಿಟೈರ್ಡ್ ಜಡ್ಜು ಅವ್ರ ವಿರುದ್ಧ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಗೊತ್ತಾಗುತ್ತೆ ಕೆಂಗಲ್ ಹನುಮಂತಯ್ಯನವರು ₹1 ಕೂಡ ಈ ವಿಚಾರದಲ್ಲಿ ಪಾಲುದಾರಿಕೆ ಇಲ್ಲ ಅಂತ. ಅಲ್ಲಿಂದ ಆರಂಭ ಆದಮೇಲೆ, ಕೆಂಗಲ್ ಹನುಮಂತಯ್ಯನವರಿಂದ ಆರಂಭ ಆದಮೇಲೆ ಅಂದರೆ ದೊಡ್ಡ ದೊಡ್ಡ ಲೀಡರ್ಗಳನ್ನ ಒಂದು ವರ್ಗ ಒಂದು ಷಡ್ಯಂತ್ರ ಮಾಡಿ ಆ ದೊಡ್ಡ ನಾಯಕತ್ವನ ಮುಗಿಸೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ. ಅದಾದಮೇಲೆ ನಿಜಲಿಂಗಪ್ಪನವ್ರ ಮೇಲೆ ದೊಡ್ಡ ಮಟ್ಟದ ಪ್ರಹಾರ ಆಗುತ್ತೆ, ದೇವರಾಜ್ ಅರಸು ಅವ್ರ ಮೇಲೆ ದೊಡ್ಡ ಮಟ್ಟದ ಪ್ರಹಾರ ಆಗುತ್ತೆ, ಮತ್ತು ಬಿ ಡಿ ಜತ್ತಿ ಅವ್ರ ಮೇಲೆ ದೊಡ್ಡ ಮಟ್ಟದ ಪ್ರಹಾರ ಆಗುತ್ತೆ. ವೀರೇಂದ್ರ ಪಾಟೀಲ್ರು ಭಾರಿ ದೊಡ್ಡ ಸ್ಟಾಲ್ವರ್ಡ್ಸ್, ಪೊಲಿಟಿಕಲ್ ಸ್ಟಾಲ್ವರ್ಡ್ಸ್, ಅವ್ರನ್ನ ಮುಗಿಸೋದಕ್ಕೂ ಕೂಡ ದೊಡ್ಡ ಮಟ್ಟದ ಪಿತ್ತೂರಿನ ಅವ್ರ ಮೇಲೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಹೇಳ್ತಾರೆ, ಎಲ್ಲ ಈ ರಾಜ್ಯದ ಲೀಡರ್ಗಳು ದೋಷ ಮುಕ್ತರಾಗಿ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ಒಂದು ಇತಿಹಾಸ. ಅದಾದಮೇಲೆ ಈಗ ಸಿದ್ದರಾಮಯ್ಯ ಸಾಹೇಬರು ಮೋಸ್ಟ್ಲಿ ಭಾರತದ ರಾಜಕಾರಣದಲ್ಲಿ ಕಳೆದ 50 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಮುತ್ಸದ್ದಿ ಮತ್ತು ಸಚ್ಚಾರಿತ್ರೆಗೆ ಸಿದ್ದರಾಮಯ್ಯನವರು ದೊಡ್ಡ ಹೆಸರು. ಸಿದ್ದರಾಮಯ್ಯ ಸಾಹೇಬರು ಅವರನ್ನು ಮುಗಿಸೋದಕ್ಕೂ ಕೂಡ ಇದೇ ಥರ ಕೆಂಗಲ್ ಹನುಮಂತಯ್ಯನವರ ಕಾಲದಿಂದ ಏನು ಆರಂಭ ಆಯಿತು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಮುಗಿಸೋದಕ್ಕೆ ಈ ಥರ ಷಡ್ಯಂತ್ರಗಳಾಗಿದೆ. ಇದು ಆರಂಭದ ಗೆಲುವು, ಇದು ಅಂತಿಮ ಗೆಲುವೇನಲ್ಲ, ಆರಂಭದ ಗೆಲುವು. ಅದರಿಂದ
ಈ ಥರದ ವಿಚಾರಗಳಲ್ಲಿ ಕಾಂಗ್ರೆಸ್ಸು ಸೌಜನ್ಯದಿಂದ ಶಾಂತಿಯುತವಾಗಿ ಕಾಯ್ತಾ ಕೂತಿದ್ವಿ. ನಾವು ಗಲಾಟೆ ಮಾಡೋದಾಗಲಿ, ಒಂದು ಸತ್ಯ ಹೇಳ್ಬಿಡ್ತೀನಿ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮದೇ ಸರ್ಕಾರ ಇದೆ, ಈ ಥರದ ಎಲ್ಲ ವಿಚಾರಗಳು ನಮ್ಮ ಮೈಸೂರಿನಲ್ಲೇ ನಡೀತಾ ಇದೆ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ. ಅವ್ರದ್ದು ಮದರ್ ಡಿಸ್ಟ್ರಿಕ್ಟ್ ಇದು. ಈ ಪೂರ್ಣ ಪ್ರಮಾಣದ 135 ಇರೋ ಈ ಜಾಗದಲ್ಲಿ ಅವ್ರ ಮದರ್ ಡಿಸ್ಟ್ರಿಕ್ಕಲ್ಲೇ ಸಾಮಾನ್ಯರು ಸಾಹೇಬ್ರ ವಿರುದ್ಧ ಇಷ್ಟೊಂದು ಷಡ್ಯಂತ್ರ, ಇಷ್ಟೊಂದು ದೊಡ್ಡ ಮಟ್ಟದ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಬೇರೆ ಯಾರಾದರೂ ಬೇರೆ ಪಾರ್ಟಿಲಿ BJPಯಲ್ಲಿ ದಳದಲ್ಲಿ ಆ ರೀತಿ ಏನಾರು ನಡೆದಿದ್ರೆ ಏನೇನೋ ಕತೆಗಳಾಗ್ತಿದ್ವೋ, ಏನೇನೋ ದೊಡ್ಡ ಗಲಭೆಗಳಾಗ್ತಿದ್ವೋ, ಏನೇನು ಅನಾಹುತ ಆಗ್ತಿದ್ವೋ. ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಈ ದೇಶದ ಜನ, ಈ ರಾಜ್ಯದ ಜನ, ಮಾಧ್ಯಮದ ಮೂಲಕ. ನೀವು ನಂಬ್ತಿರೋ ಬಿಡ್ತಿರೋ, ನಮಗೆ ಎದುರುಗಡೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ದೊಡ್ಡ ಮಟ್ಟದ ಸುಮ್ಮನೆ ಷಡ್ಯಂತ್ರ ಮಾಡ್ತಾರೋ ನಮ್ಮ ಎದುರುಗಡೆ ನಿಂತಿದ್ರು ಕೂಡ ನಾವು ಇಲ್ಲಿವರೆಗೆ ಒಬ್ಬ ಜಿಲ್ಲಾಧ್ಯಕ್ಷರಾಗಿ, ನಾವು ನಗರಾಧ್ಯಕ್ಷರಾಗಿ, KPCC ವಕ್ತಾರರಾಗಿ ಅವ್ರನ್ನ ಎದುರುಗಡೆ ಏನಪ್ಪ ಅಂತ ಮಾತಾಡ್ಸೋ ಅಂತ ಕೂಡ ಒಂದು ಪ್ರಶ್ನೆ ಮಾಡೋಂಥ ಕೆಲಸನೂ ಕೂಡ ಇಲ್ಲಿವರೆಗೆ ಮಾಡಿಲ್ಲ. ನಮ್ಮವ್ರು ಯಾರೂ ಮಾಡಿಲ್ಲ. ಯಾಕೆ ಹೇಳಿ? ಮತ್ತು ಒಂದು ಎಲ್ರಿಗೂ ಗೊತ್ತಿರೋಂಗೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಈ ಜಿಲ್ಲೆಯಲ್ಲಿ ಓಡಾಡೋಕ್ಕೆ ಬೇರೆ ಸಂದರ್ಭ ಆಗಿದ್ದು ಸತ್ಯ ಹೇಳ್ತೇನೆ ಸರ್. ಬೇರೆ ಕಡೆ ಆಗಿದ್ರೆ ತಿರುಗಾಡೋಕ್ಕೂ ಕಷ್ಟ ಆಗ್ತಿತ್ತು. ಅವ್ರಿಗೆ ಯಾವುದೇ 24 ಗಂಟೆ ಯಾವುದೇ ಗನ್ಮ್ಯಾನು, ಯಾವ ಪೊಲೀಸ್ ಸೆಕ್ಯೂರಿಟಿ ಇಲ್ದೇ ಆರಾಮಾಗಿ ತಿರುಗಾಡಿಸಿ. ನಮಗಿರೋ ಇಷ್ಟೇ ಉದ್ದೇಶ, ಪಾರ್ಟಿಗಿರೋ ಕಮಿಟ್ಮೆಂಟ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಶಾಂತಿ ಮತ್ತು ಸೌಹಾರ್ದತೆಗೆ, ಭಾತೃತ್ವಕ್ಕೆ ಬೆಲೆ ಕೊಡುವಂಥ ಪಕ್ಷ. ಆ ಕಾರಣಕ್ಕೋಸ್ಕರ ಇದು ಮೊದಲ ಹಂತದ ಗೆಲುವು. ನಾವೆಲ್ಲ ಕಾಯ್ತಾ ಇದ್ದೀವಿ. ಇವತ್ತು ಕೂಡ ನಾವು ಇಲ್ಲಿ ಏನೋ ಆಗೋಗಿದೆ, ಏನೋ ನಡೆದೋಗಿದೆ ಅನ್ನೋದು ವಿಚಾರ ಎಲ್ಲ. ಸದ್ಯದಲ್ಲಿ ಇನ್ನು ಕೇವಲ ಅಲ್ಪ ದಿನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇರುವಂಥ ಎಲ್ಲ ಆರೋಪಗಳು ಮುಕ್ತವಾಗ್ತವೆ. ಆ ದಿನ ಗಾಂಧಿ ಅಂಬೇಡ್ಕರ್ ಜಾಗದಲ್ಲಿ ನಾವೆಲ್ಲ ಕೂತ್ಕೊಂಡು ಬೆಳಗಿನ ಸಂಜೆ ಗಂಟೆ ಸಂಭ್ರಮಾಚರಣೆ ಮಾಡಲ್ಲ. ನಾವು ನಮಸ್ಕಾರ ಮಾಡ್ತೀವಿ. ಒಂದು ಈ ದೇಶಕ್ಕೆ ಕೊಟ್ಟಂಥ ಸಾರ್ವಭೌಮತ್ವ ಸಂವಿಧಾನಕ್ಕೆ ಒಂದು ನಮಸ್ಕಾರ ಮಾಡಿ ಬೆಳಗಿನ ಸಂಜೆ ಗಂಟೆ ಒಂದು ಪ್ರೇಯರ್ ಮಾಡೋ ಕೆಲಸ ಮಾಡ್ತೀವಿ ವಿನ ದೊಡ್ಡ ಸಂಭ್ರಮಾಚರಣೆ ಮಾಡಲ್ಲ. ಈ ದೇಶದ ಗಾಂಧಿ ಸಿದ್ಧಾಂತಕ್ಕೆ, ಈ ದೇಶದ ಅಂಬೇಡ್ಕರ್ ಐಡಿಯಾಲಜಿಗೆ ದೊಡ್ಡ ಮಟ್ಟದ ಗೌರವ ಇದೆ ಅಂತ ನಾನು ಒಂದು ಪಾರ್ಟಿಯ ಪ್ರೆಸಿಡೆಂಟ್ ಆಗಿ ಈ ಮೂಲಕ ತಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಈಗ ನಾವು ಹೊರಗಡೆ ಹೋಗ್ತೀವಿ.